ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ಡೇ ಅಂದರೆ ಇವತ್ತು ನನ್ನ ಹುಟ್ಟಿದ ದಿವಸ. ಹಾಗಾಗಿ ನಾನು ಇವತ್ತು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಕೇವಲ 5 ನಿಮಿಷದಲ್ಲಿ ಈಸಿಯಾಗಿ ಮಾಡ್ಬೋದು. ಯಾವ ಸ್ವೀಟು ಯಾವುದರಿಂದ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಯಾವ ಸ್ವೀಟ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಮೇಯ್ನಾಗಿ ಸ್ವೀಟ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಬೌಲಿನಲ್ಲಿ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ಮಂಡಕ್ಕಿ ಅಂದರೆ ಪುರಿ ನಿಮಗೆ ಗೊತ್ತೇ ಇದೆ. ಹಾಗೆ ಅದರ ಜೊತೆಗೆ 7-8 ಗೋಡಂಬಿಯನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಏಲಕ್ಕಿ ಪೌಡರ್, ಇಡೀ ಏಲಕ್ಕಿ ಇದ್ರೂ ಆಗುತ್ತೆ. ಆಮೇಲೆ 2 ಚಿಕ್ಕ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ, ಆಮೇಲೆ 1 ಕಪ್ಪು ಶುಗರು, ಹಾಗೆ 1 ಕಪ್ಪಿನಲ್ಲಿ ಹಾಲನ್ನು ತಗೊಂಡಿದ್ದೀನಿ. ಇದಿಷ್ಟು ಸ್ವೀಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು. ಮೊದಲಿಗೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮಿಕ್ಸಿ ಜಾರಿಗೆ ಎತ್ತಿಟ್ಕೊಂಡ 1 ಕಪ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಶುಗರ್ನ ನೈಸ್ಗೆ ಮಾಡ್ಕೋಬೇಕು. ಎಷ್ಟು ನೈಸ್ ಅಂದರೆ ನೀವು ನೋಡ್ತಾ ಇರ್ಬೋದು, ತೆರಿ ಇರಬಾರ್ದು. ಈ ರೀತಿಯಾಗಿ ಫುಲ್ ನೈಸ್ಗೆ ಸಣ್ಣಗೆ ಮಾಡ್ಕೋಬೇಕು. ಹಾಗೆ ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಸೇಮ್ ಅದೇ ಮಿಕ್ಸಿ ಜಾರ್ಗೆ ಮಂಡಕ್ಕಿಯನ್ನು ಹಾಕ್ಕೊಂಡು ಶುಗರ್ನ ಯಾವ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಿ ಹಾಗೆ ಇದನ್ನು ಕೂಡ ಸಣ್ಣಗೆ ನೈಸಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಸಾರಿ, ನಾನು ಗೋಡಂಬಿ ಹಾಕ್ಕೊಳ್ಳಿಕ್ಕೆ ಮರ್ತೋಯ್ತು. ಹಾಗಾಗಿ ಮತ್ತೆ ಗೋಡಂಬಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಸಣ್ಣಗೆ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಲಿ ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆವಾಗಲೇ ಶುಗರ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇವಾಗ ಅದಕ್ಕೆ ಆವಾಗಲೇ ಎತ್ತಿಟ್ಕೊಂಡ ಹಾಲನ್ನು ಫುಲ್ ಹಾಕ್ತಾ ಇಲ್ಲ, ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಆಗಬಾರ್ದು, ಹಾಗೆ ಗಂಟು ಕಟ್ಕೊಳ್ಳೋದ ಹಾಗೆ ಈ ರೀತಿಯಾಗಿ ತಿರುಗಿಸ್ಕೋಬೇಕು ಸ್ಪೂನಲ್ಲಿ. ಹಾಗೆ ಇದಕ್ಕೆ ನಾನು 2 ಚಿಕ್ಕ ಟೀ ಸ್ಪೂನಲ್ಲಿ ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವೀಟು, ಹಾಗೆ ಅದರ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿ ಗಟ್ಟಿಯಲ್ಲಿ ಇದೆ ಅಲ್ವಾ. ಇವಾಗ ನಾನು ಇದಕ್ಕೆ ಆವಾಗಲೇ ಗ್ರೈಂಡ್ ಮಾಡಿಟ್ಕೊಂಡ ಮಂಡಕ್ಕಿ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪಾಕ ಜೊತೆಗೆ. ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಟೇಸ್ಟಿಗೆ, ಫ್ಲೇವರ್ಗೆ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡೆ. ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಸ್ವಲ್ಪ ಅಲ್ಲಿ ತೆಳ್ಳಗಾಯಿತು ಅಂತ ಹೇಳಿದ್ರೆ ಮತ್ತೆ ಮಂಡಕ್ಕಿನ ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ನಮಗೆ ಇಲ್ಲಿ ಪಾಕ ಕರೆಕ್ಟ್ ಆಗಿದೆ ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿದೆ, ಕೈಗೆ ಅಂಟ್ಕೊತಾ ಇಲ್ಲ. ಇನ್ನೇನು ಪಾಕ ರೆಡಿಯಾಗಿದೆ. ಒಂದು ಬಾಕ್ಸ್ಗೆ ನಾನು ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇವಾಗ ಇದಕ್ಕೆ ಪಾಕವನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ಸ್ವಲ್ಪ ಗಟ್ಟಿ ಆಗಿದೆ. ನಿಮಗೆ ಯಾವ ಆಕೃತಿಯಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಬಾಕ್ಸಿಗೆ ಈ ರೀತಿಯಾಗಿ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ನೀವು ತಟ್ಕೋಬೋದು. ಪಾಕ ಬೇಗ ಗಟ್ಟಿ ಆಗಿಲ್ಲ ಅಂತೇಳಿ ಫ್ರಿಡ್ಜಲ್ಲಿ ಬೇಕಾದರೂ ಇಟ್ಕೋಬೋದು. ನಾನು 5-10 ನಿಮಿಷ ಫ್ರಿಡ್ಜಲ್ಲಿ ಇಟ್ಟೆ, ಆಗಲೇ ಬೇಗ ಗಟ್ಟಿ ಆಗಿದೆ. ಆಮೇಲೆ ಚಾಕುವಿನಿಂದ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಸಾಫ್ಟಾಗಿ ಸ್ವೀಟ್ ಕಟ್ ಆಗ್ತಿದೆ ಅಂತ. ತುಂಬ ಚೆನ್ನಾಗಾಗಿದೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೈಡ್ ಸ್ವಲ್ಪ ಮೆತ್ತಗಾಗಿತ್ತು, ಅದಕ್ಕೆ ರೌಂಡ್ ಶೇಪಲ್ಲಿ ಕೂಡ ಮಾಡಿಕೊಂಡೆ. ಒಟ್ಟಿನಲ್ಲಿ ಈ ಮಂಡಕ್ಕಿಯಿಂದ ಮಾಡಿದ ಸ್ವೀಟ್ ಕೇವಲ 5-10 ನಿಮಿಷದಲ್ಲಿ ಈಸಿಯಾಗಿ ಯಾವುದೇ ಬೆಂಕಿ ಉರಿ ಇಲ್ಲದೇನೆ ಮಾಡಿದ್ದೇನೆ. ಹಾಗೆಯೇ ನಾನು ಕೂಡ ಟೇಸ್ಟ್ ಮಾಡಿದೆ, ಎಲ್ಲನೂ ಪರ್ಫೆಕ್ಟಾಗಿ ಸ್ವೀಟ್ ಚೆನ್ನಾಗಿ ಬಂದಿದೆ. ಹೇಗಿತ್ತು ಇವತ್ತಿನ ರೆಸಿಪಿ? ನೀವು ಒಂದ್ಸಲ ಟ್ರೈ ಮಾಡಿ. ಈಸಿಯಾಗಿ ಮಂಡಕ್ಕಿಯಿಂದ ಈ ಸ್ವೀಟ್ ರೆಡಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.